ಚುರುಮುರಿ ಅಬ್ಬಬ್ಬಬ್ಬ ಲ್ಯಾಟ್ರಿ ಚೆನ್ನಾಗಿದ್ಯಾ? ನಾನು ಇವಾಗ ತಿಂದ್ಬಿಟ್ಟು ಮುಗಿಸ್ದೆ. ನೀವು ತಿಂದ್ರಾ? ಪುಕ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ನಾವು ಬರೋಷ್ಟು ತಿನ್ಬಿಟ್ಟಿದ್ರ ಅವಾಗ್ಲೇ? ತಿನ್ನಿ ತಿನ್ನಿ. ಚಾಯ ಹಂಗೆ ಇರುತ್ತೆ. ಚಾಯ ಹೇಗಿದೆ? ಹೇಗಿದೆ ನೋಡಿ ಚಾಯ? ಇವರೇ ಚಾಯ ಹೊರಗಡೆ ಕುತ್ಕೊಂಡು ಚುರುಮುರಿ ತಿಂತಾ ಇದಾರೆ. ಇವ್ರಿಗೆ ಕಣ್ಣಿದಾಗಿದೆ ನೋಡಿ. ಏನಾಗಿದೆ? ವಾ ಇರುವೆ ಕಚ್ಚಿಬಿಡ್ತಂತೆ. ವಾ ನೋಡ್ಕೊಂಡಲ್ಲ ಮಲ್ಕೊಳ್ಳೋದು. ಸರಿ ಆಯ್ತು ತಿನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುದಿ ಟಿವಿ ಮಂಡ್ಯ. ಇವತ್ತು ಮನೆಗೆ ಬರ್ತಾ ಇದ್ದಂಗೆ ಗರಂ ಚುರುಮುರಿ ಮಾಡಿದ್ದಾರೆ. ಹೋಮ್ ಮೇಡ್ ಚುರುಮುರಿ. ನಮ್ಮ ವೈಫು ನಿನ್ನೆ ಪುರಿ ತಗೊಬಂದಿಟ್ಟಿದ್ದೆ, ಹಾಗಾಗಿ ಇವತ್ತು ಸ್ಪೆಷಲ್ಲಾಗಿ ಚುರುಮುರಿ ಮಾಡಿದ್ದಾರೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನನ್ನ ಮಗಳು ಕೇಳಿದ್ಲಂತೆ, ಅವಳು ಸಂಜೆ ಹೊತ್ತು ಚುರುಮುರಿ ಗಾಡಿ ಹೋಯ್ತಾ ಇದ್ರೆ ಸಾಕು, ಅಪ್ಪ ಚುರುಮುರಿ ಅಂತ ಇರ್ತಾಳೆ. ಹಾಗಾಗಿ ಇವತ್ತು ಕೇಳಿದ್ಲೇನೋ, ಅದಕ್ಕೆ ಅವಳು ಮನೇಲೇ ಮಾಡ್ಬಿಟ್ಟು ಅವಳು ಪುರಿ ಇತ್ತಲ್ಲ ಹೆಂಗಿದ್ರು ಅಂದ್ಬಿಟ್ಟು ನಿನ್ನೆ ತಗೊಬಂದಿದ್ದೆ, ನಿನ್ನೆ ಸಂಜೆ. ಅದು ಇವಾಗ ಯೂಸ್ ಆಯಿತು. ಸೊ ಇವಾಗ ಫ್ರೆಂಡ್ಸ್ ಹೆಂಗಿದೆ ಟೇಸ್ಟು ನೋಡೋಣ ಒಮ್ಮೆ. ಓಕೆ, ನಾಟ್ ಬ್ಯಾಡ್. ಹೆಂಗಿದೆ ಚಿನ್ನ? ಮಾಡ್ಬಿಟ್ಟು ಕೇಳು. ಚೆನ್ನಾಗೈತೆ. ಯಾರು ಮಾಡಿದ್ದು? ಹಿಂಗಂದ್ರೆ ಕಮ್ಮ. ಅಲ್ಲಿಂದವಳೆಲ್ಲ ಅವಳೆ ಕಮ್ಮ. ಚೆನ್ನಾಗೈತೆ ಫ್ರೆಂಡ್ಸ್. ನಮ್ಮ ಮನೆ ಹತ್ರ ಚೆನ್ನಾಯ್ತಾ? ಮನೆ ಹತ್ರ ಎಲ್ಲ ಬರುತ್ತೆ, ಅದಕ್ಕೆ ಮಾಡಿದ್ರು ನಮ್ಮ ಚುರುಮುರಿ. ಅಮ್ಮ ನಂಗೊಂದು ಚಿರಾಕಮ್ಮ. ನೋಡಿ ಇದೇ ಬಸ್ಸಲ್ಲಿ ಮಾಡಿದ್ದಾರೆ ಊರೇ ಚೆಫು, ಚುರುಮುರಿ ಚೆಫು. ಓಹಾ, ಚೆನ್ನಾಗೈತಾ ಚಾಯ? ಜಾಸ್ತಿ ತಿಂದರೆ ಅಜ್ಜಿ ತಾತ ಬೈತಾರೆ ನಿಂಗೆ. ಇಲ್ಲ ತಿನ್ನಂಗ್ರೆ ಎಲ್ಲ ಖಾಲಿ ಮಾಡಿ, ಚೂರು ಮಿಡ್ಸ್ಬೇಡಿ, ಸಲ್ಬೇಡಿ ಅಷ್ಟೇ. ಸೊ ಗಾಯ್ಸ್, ಚುರುಮುರಿ ತಿಂತಾ ಇದ್ದೀನಿ. ಸ್ವಲ್ಪ ಮೆತ್ತೆ ಆಗ್ಬಿಟ್ಟಿದೆ, ಯಾಕಂದರೆ ಅರ್ಧ ಮುಕ್ಕಾಲು ಗಂಟೆ ಆಗೈತೆ ಮಾಡಿ. ಅವ್ರು 4:15 ರೆಡಿ ಮಾಡಿಬಿಟ್ಟು ಕರೆದ್ರು, ಬಟ್ ನಾನು ಡ್ಯೂಟಿಲಿದ್ದೆ, ಹಂಗಾಗಿ ಬರೋಕ್ಕಾಗಲಿಲ್ಲ. ಈಗ ಬಂದ ತಕ್ಷಣ ಹಾಕಿ ಕೊಟ್ಟರು, ತಿಂತ ಮೇಯ್ತಾ ಇದ್ದೀನಿ. ಸೊ ಅಂಗಡಿ ಮಾಡೋಕ್ಕೂ ಮನೇಲಿ ಮಾಡೋಕ್ಕೂ ಡಿಫ್ರೆನ್ಸ್ ಇರುತ್ತೆ. ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಏನೇನು ಹಾಕಿದ್ದಾರೆ ಅಂದರೆ ಈರುಳ್ಳಿ ಮಿಕ್ಸ್, ಇದು ಖಾರ ಬೂಂದಿ, ಸೌತೆಕಾಯಿ, ಪುರಿ, ಸ್ವಲ್ಪ ಕಡಲೆಬೀಜ ತಗೊಬಂದ್ರು ಚಿನ್ನ. ಸಾಲ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿಂಗ್ ಮಾಡಿದ್ದಾರೆ. ಇವರು ಅವಾಗಲೇ ಮೇಯ್ದವ್ರೆ ಆಲ್ರೆಡಿ, ಪುನಃ ಇನ್ನೊಂದ್ಸಲಿ ಮೇಯ್ತವ್ರೆ. ಹಾನು ಅಂತೆ. ತಿನ್ನು ಚೆಲ್ಬಾರ್ದು, ಆಯ್ತಾ? ಇನ್ನೂ ಸಿಗ್ಬೇಕಾ? ನಾವು ಅವಾಗ ನಾನು ಜಾಸ್ತಿ ಚುರುಮುರಿ ಇಷ್ಟಪಡಲ್ಲ. ಐ ಲೈಕ್ ಓನ್ಲಿ ಗೋಬಿ. ಈ ಪಾನಿಪುರಿ ಮಸಾಲೆ ಅವೆಲ್ಲ ಇಷ್ಟ ಆಗಲ್ಲ. ಏನೋ ರೇರ್ಲಿ ಒಂದ್ಸಲಿ ತಿಂತೀನಿ ಖಾರವಾಗಿದ್ರೆ. ಖಾರ ಅಂದರೆ ಇಷ್ಟ, ಅದಕ್ಕೆ ಇಷ್ಟ. ಇವೆಲ್ಲ ಚೆನ್ನಾಗಿಲ್ಲ. ಖಾರ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ಯಾಕೆ ಹೇಳು? ಇದುವೇ ಖಾರ. ಹಂಗಂತ ಇರ್ತೀವ, ನರನಾಡಿಗಳೆಲ್ಲ ಎದ್ದೇಳ್ತವೆ ಅವಾಗ, ಎಲ್ಲ ನರಗಳು ಆ್ಯಕ್ಟಿವೇಟ್ ಆಗೋಯ್ತವೆ, ಆಯಿತಾ? ಅದಕ್ಕೆ ಖಾರ ಜಾಸ್ತಿ ತಿನ್ನಬೇಕು, ಗೊತ್ತಾಯ್ತಾ? ಆವಾಗ ನೀಟಾಗಿ ನಮ್ಮ ಇದಕ್ಕೆಲ್ಲ ಬ್ಲಡ್ಗೆಲ್ಲ ಆಕ್ಸಿಜನ್ ಸಪ್ಲೈ ಚೆನ್ನಾಗಾಗುತ್ತೆ. ಹೌದಾ ಫ್ರೆಂಡ್ಸ್? ಹೌದು ಅಂದರೆ ಹೌದು ಅಂತ ಕಲಿಸಿ ನಮ್ಮ ಅಪ್ಪ ಹೇಳ್ತಾರೆ, ನನಗೆ ಏನು ಗೊತ್ತಾಗಲ್ಲ. ಇವ್ರಿಗೇನು ಗೊತ್ತಾಗಲ್ವಂತ ಇವ್ರಿಗೆ ಹೇಳಿ ಫ್ರೆಂಡ್ಸ್, ಕಮೆಂಟ್ ಅಂತ ಮಾಡಿ ಫ್ರೆಂಡ್ಸ್. ನಿಜ. ಮೆಣಸಿಕಾಯಿ ತಿನ್ಬಿಟ್ಟ? ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮರೆತುಬಿಟ್ಟಿದೆ ಹೇಳೋದು, ಅದನ್ನೂ ಹಾಕಿದ್ರೆ. ಓಕೆ, ಚೆನ್ನಾಗಿ ಮಾಡೋರೆ ಅಂಗಡಿಲಿ ಮಾಡ್ದಂಗೆ. ಎಷ್ಟು ಕೊಡ್ತೀಯ ಚಿನ್ನ? 10 ಔಟ್ ಆಫ್ ಇದರಲ್ಲೇ 10 ಔಟ್ ಆಫ್ 10 ಎಷ್ಟು ಕೊಡ್ತೀಯ?
100. 10 ಔಟ್ ಆಫ್ 10, 100 ಔಟ್ ಆಫ್ 100 ಹೇಳಿಲ್ಲ ನಾನು. ಏನ್ ಕೊಡ್ಲಿ? 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ ನಿಮ್ಮ ಅಮ್ಮಂಗೆ? 10 marks, 100 marks. 10ಗೆ 100 ಆಗಲ್ಲ, 10 ಒಳಗೆ ಹೇಳ್ಬೇಕು ನೀನು. ಇಲ್ಲ 10 ಹೇಳ್ಬೇಕು, 8, 9, 7, 8 ಆ ಥರ ಹೇಳ್ಬೇಕು. ಹೇಳು ಬೇಗ ಪಟ್ಪಟ್ಟಂತ, ಎಲ್ಲ ವೇಟಿಂಗ್. ಎಷ್ಟು? 10. ನನ್ನ ಮಗಳು 10 ಆಫ್ 10 ರೇಟಿಂಗ್ಸ್ ಕೊಟ್ಟಿದ್ದಾಳೆ. 10. ನಾನು 10 ಔಟ್ ಆಫ್ 8. ಯಾಕೆ ಹೇಳು? ಮೆತ್ತಗಾಗ್ಬಿಟ್ಟಿತ್ತು, ಅಂದರೆ ತುಂಬ ಹೊತ್ತಾಗಿತ್ತಲ್ಲ. ಮೋಸ್ಟ್ಲಿ ಸಡನ್ನಾಗಿ ಬಂದು ತಿಂದಿದ್ರೆ. ಇಲ್ಲ ಫ್ರೆಂಡ್ಸ್, ತುಂಬ ಹೊತ್ತಾಗಿಲ್ಲ, ಇವಾಗ ಕರೆದಿದ್ದು ಇವಾಗ ಬಂದ್ರು ಅಷ್ಟೇ. ಎಷ್ಟು ನೀನು ಫೋನ್ ಮಾಡಿದ್ರೆ 4:15. ನಾನು ಬಂದಿದ್ದು ಎಷ್ಟೀಗ? 5 ಗಂಟೆ, 3/4 ಗಂಟೆ ಆಯಿತು. 3/4 ಗಂಟೆ ಆಗೈತೆ ಈಗಂತೆ ಮಾಡಿರ್ತ. ಎಲ್ಲ ಖಾಲಿ ಮಾಡ್ಬಿಟ್ಟ ಚಾಯ, ಎಲ್ಲ ನಮ್ಮ ಚಾಯನೇ ಖಾಲಿ ಮಾಡ್ಬಿಟ್ರು. ವಾಟ್ ಫಾರ್ ಚಾಯ? ನೀವೇ ಖಾಲಿ ಮಾಡ್ಬಿಟ್ಟು. ನಾನೇ ಮಾಡಿದ್ದು ನೋಡಪ್ಪ. ಯಾರು ತಟ್ಟೆ ಇಟ್ಕೊಂಡಿರೋದು, ಪ್ಲೇಟು ಇದು ಪೇಪರ್ ಇಟ್ಕೊಂಡಿರೋದು? ಮತ್ತೆ ಯಾರು ಖಾಲಿ ಮಾಡಿದ್ದು? ಅದಕ್ಕೆ ಹೇಳಿದ್ದು ನಾವು. ಎಲ್ಲ ಚಾಯ್ ಅವರೇ ಖಾಲಿ ಮಾಡಿದ್ರು ಫ್ರೆಂಡ್ಸ್, ಅಲ್ವರಿದೆ? ಹೋಮ್ವರ್ಕ್ ಕೊಟ್ಟಿಲ್ಲ ಇನ್ನು ನಿಂಗೆ? ಹಾಂ, ನಿಂಗೆ ಫೋನು ಎಲ್ಲೈತೆ? ಫೋನ್ ನಿಂದು ನಿಮ್ಗೆ ನೋಡಿ, ಇವ್ಳಿಗೆ ಈ ವಯಸ್ಸಿಗೆ ಫೋನ್ ಅಂತೆ. ಅವಾಗ ನಮ್ಮ ಓಹೋ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅವ್ರದ್ದು ಫೋನು. ಟ್ರಯಾಂಗಲ್ ಫೋನ್, ಈ ಥರ ಡಿಫ್ರೆಂಟ್ ಫೋನ್ ನಾನು ಇವತ್ತೇ ನೋಡಿದ್ದು. ಸೂಪರ್, ಫ್ಯಾಂಟಾಸ್ಟಿಕ್. ಹಲೋ ಹಲೋ ಚಾಯಾ, ಹೇಳು ಚಾಯಾ. ಏನು ಇಲ್ಲ, ಚುರುಮುರಿ ತಿಂತಾ ಇದ್ದೀನಿ. ನೀನು? ಚೆನ್ನಾಗಿತ್ತಾ? ನಿಮ್ಮ ಅಜ್ಜಿ ತಾತ ಕೇಳ್ತಾವ್ರೆ ಚೆನ್ನಾಗಿತ್ತಾ ಅಂತ. ಅದನ್ನೇ ನೆಕ್ಕತ್ತಾ ಇದ್ದೀರ ಅದು ಬೇಕಾಯ್ತು ಇನ್ನೂ ನೋಡಿ, ಅಷ್ಟು ಚೆನ್ನಾಗಿರ್ಬೇಕು. ಅದಕ್ಕೆ ಅದನ್ನೇ ನೆಕ್ಕತ್ತಾವಳೆ ಚುರುಮುರಿ ಪೇಪರ್ನೂ ಬಿಡ್ತಾ ಇಲ್ಲ. ಪೇಪರ್ ತಿನ್ನಂಗಿದ್ರೆ ಪೇಪರ್ನು ತಿನ್ಬಿಡೋಳೇನು. ಈಗ ಚುರುಮುರಿ ಮುಗೀತು. ಮತ್ತೇನೋ ಬೇಕು ನಿನಗೆ, ಏನೋ ಬೇಕು. ಈಗ ನನ್ನ ಮಗಳಿಗೆ ಸ್ವಲ್ಪ ಹೋಮ್ವರ್ಕ್ಗೆ ಇದು ಮಾಡೋಣ. ಈಗ ನೀರು ಕುಡಿದ್ಬಿಡೋಣ. ಏನಪ್ಪ ಇಷ್ಟೊಂದು ಪಾತ್ರೆ ನೋಡಿ ಫ್ರೆಂಡ್ಸ್. ಸಿಂಕ್ ತುಂಬ ಬರೀ ಪಾತ್ರೆಗಳೇ ತುಂಬ ಹೋಗಿವೆ. ಇದೆಲ್ಲ ತೊಳೆಯೋಷ್ಟರಲ್ಲಿ ಮಿನಿಮಮ್ ಒಂದು 1/2-3/4 ಗಂಟೆನಾದ್ರು ಆಗುತ್ತೆ. ಫಸ್ಟ್ ಇವಾಗ ನೀರು ಕುಡಿಬೇಕು ನಾವು. ಈಗ ಮೇಡಮ್ ಅವ್ರಿಗೆ ಕನ್ನಡ ರಿವಿಷನ್ಗೆ ಇದು ಕಲ್ತ್ಕೊಳ್ಳೋಕೆ ಹೇಳಿದ್ದಾರೆ. ಅದಕ್ಕೆ ಮೇಡಮ್ ಅವ್ರು ತಗೊಂಡು ಕೂತಿದ್ದಾರೆ ಈಗ ಹೋಮ್ವರ್ಕ್. ಮೆಂಡ್ ಮಾಡ್ಕೊಳ್ಳೋಕ್ಕೆ ಬಾಕ್ಸ್ ತಿನ್ನೋದು. ಮೆಂಡ್ ಮಾಡ್ಕೊಂಡು ಸ್ಕೂಲಲ್ಲೂ ಒಳಗೆ ಹಾಕತ್ತೆ ಅದನ್ನ. ಮೆಂಡರ್ ಅದ್ರೊಳಗೆ ಹಾಕ್ಬಿಟ್ಟಿದ್ಯಾ? ಇಲ್ಲೊಂದು ಹೋಲ್ ಮಾಡ್ಕೊಂಡು ಆಮೇಲೆ ಗಮ್ ಹಾಕ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಶಾಪ್ ಮಾಡಿದ್ರೆ ಇದ್ರೊಳಗೆ ಹೋಯ್ತದೆ. ಮತ್ತೆ ತೆಗೆದ್ಬಿಟ್ಟು ಹಿಂಗೆ ಸೇರ್ಬೋದು. ಗೊತ್ತಾಯ್ತು ತಾನೇ? 2, 3, 4 ಇನ್ನು 3 ಮೇನು ಕಲಿಬೇಕು, ಬರೀಬೇಕು. ವೆರಿ ಗುಡ್, ಡಿಸಿಪ್ಲಿನ್. ಸರಿ ಬರ್ಕೊ ಎಲ್ಲನು. ಸೊ ಗಾಯ್ಸ್, ಈಗ ಹಾಲು ತರಕಾರಿ ತರಕ್ಕೆ ಹೋಗಿದ್ವಿ. ತಗೊಂಡು ಬರುವಾಗ ಇವರಿಬ್ರು ಏನಿದು ಮ್ಯಾಡ್ ಆ್ಯಂಗಲ್ಸ್ ಕೇಳಿದ್ರು. ಮೇಡ್ ಆ್ಯಂಗಲ್ಸ್ ತಿನ್ಬೇಕಂತ ಇವರು, ಅದಕ್ಕೆ ತಗೊಂಡಿದ್ದಾರೆ. ಸೊ ಗಾಯ್ಸ್, ಬೆಳಿಗ್ಗೆ ಫುಲ್ಲು ಮೋಡ ಇತ್ತು, ಹನಿನೂ ಬೀಳ್ತಾಯಿತ್ತು. ಬೆಳಿಗ್ಗೆ ಮಳೆ ಬರುತ್ತೆ ಅಂದ್ಕೊಂಡೆ, ಬರಲಿಲ್ಲ. ಈಗಲೂ ಹನಿ ಬೀಳ್ತೈತೆ. ಈಗ ಬರುತ್ತೋ ಏನೋ ಗೊತ್ತಿಲ್ಲ, ನೋಡಬೇಕು. ಗಾಯ್ಸ್, ಇವತ್ತು ಹಂಗೆ ಒಂದು ರೀಲ್ಸಲ್ಲಿ ನೋಡುವಾಗ, ಇನ್ಸ್ಟಾಗ್ರಾಮಲ್ಲಿ ನೋಡುವಾಗ ಚೇತನನ್ನ ಹುಡುಗ ಬಂಟ್ವಾಳದಲ್ಲಿ ಒಂದು ಹುಡುಗಿನ ಕೊಲೆ ಮಾಡಿದ್ದಾನೆ. ಪಾಪ ಅದು ನೋಡಿ ಬೇಜಾರಾಯಿತು. ಅವನು ಇಷ್ಟಪಟ್ಟಿಲ್ಲ ಅಂತ ಒಂದೇ ಕಾರಣಕ್ಕೆ ಹುಡುಗಿನ, ಅದು ಬಸ್ ಸ್ಟ್ಯಾಂಡಲ್ಲಿ ಆಡುವಾಗಲಲ್ಲಿ ಎಲ್ಲರೂ ಇದ್ರೂ ಕೊಲೆ ಮಾಡಿಬಿಟ್ಟು ಓಡೋಗಿದ್ದಾನೆ. ಆದರೂ ಅಲ್ಲಿ ವೀಡಿಯೋ ಮಾಡ್ಕೊತಿದ್ರಲ್ಲ, ಅವ್ರು ಯಾರೂ ಒಬ್ರು ತಡೆಯೋಕೆ ಹೋಗಿಲ್ಲ. ಅವ್ರಿಗೆ ನೋಡಿ ಎಷ್ಟು ಧೈರ್ಯ ಇರಬೇಕು ಅವ್ರಿಗೆ. ಸೊ ಗೈಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.